ಹಾಯ್ ಫ್ರೆಂಡ್ಸ್, ಹಲಸಿನ ಬೀಜನ ಉಪಯೋಗಿಸ್ಕೊಂಡು ನಾವು ಸುಮಾರು ಅಡುಗೆಗಳನ್ನು ಮಾಡ್ಬೋದು. ಪಲ್ಯ ಮಾಡ್ಬೋದು, ಸಾಂಬಾರುಗಳನ್ನು ಮಾಡ್ಬೋದು, ಅದೇ ಥರ ಚಟ್ನಿ ಪುಡಿ ಕೂಡ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಬೀಜನ ಉಪಯೋಗಿಸ್ಕೊಂಡು ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಹಲಸಿನ ಬೀಜದ ಸಿಪ್ಪೆನ ತೆಗೆದಿಟ್ಕೋಬೇಕಾಗುತ್ತೆ. ಈಸಿಯಾಗಿ ನಾವು ಹಲಸಿನ ಬೀಜದ ಸಿಪ್ಪೆ ಯಾವ ಥರ ತೆಗೆಯೋದು ಅಂತ ಹೇಳಿದ್ರೆ, ಈ ಥರ ಒಂದು ಕಲ್ಲನ್ನು ತಗೊಂಡು ಜಜ್ಜೋದ್ರಿಂದ ಸಿಪ್ಪೆ ಈಸಿಯಾಗಿ ಬರುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಹಲಸಿನ ಬೀಜನ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅದನ್ನು ನಾವು ಫಸ್ಟು ಹುರ್ಕೋಬೇಕಾಗತ್ತೆ. ಹುರಿಲಿಕ್ಕೆ ಇಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಬೀಜಗಳು ಕ್ರಿಸ್ಪ್ ಆಗೋ ತನಕ ನಾವು ಹುರಿದಿಟ್ಕೋಬೇಕಾಗುತ್ತೆ. ಈ ಥರ ಗರ್ಗರಿ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರಿದು ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾವು ಬೀಜನ ಗರ್ಗರಿ ಆಗೋವರೆಗೂ ಹುರ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಟ್ನಿ ಪೌಡರು ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು ಒಂದು 3 ಟೀ ಸ್ಪೂನಷ್ಟು ಕಡಲೆಬೇಳೆನ ಕೆಂಪಾಗೋವರೆಗೂ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಪುಡಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಒಂದು 5 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಕಲರ್ ಚೆನ್ನಾಗಿ ಬೇಕು ಅಂತ ಹೇಳಿದರೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೋಬೋದು. ನಂತರ ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು 2 ಡ್ರಾಪ್ಸಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಕ್ರಿಸ್ಪ್ ಆಗೋವರೆಗೂ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಒಟ್ಟಿಗೆ ಹುರಿಯೋದ್ರಿಂದ ಘಾಟ್ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಇವಾಗ ನಾನು ಒಂದು ಅರ್ಧ ಬೌಲಷ್ಟು ತುರಿದಿರುವಂಥ ಒಣ ಕೊಬ್ಬರಿನ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಹುರಿದಿಟ್ಕೊಳ್ಳೋದ್ರಿಂದ ನಮಗೆ ಚಟ್ನಿ ಪುಡಿ ಬೇಗ ಹಾಳಾಗೋದಿಲ್ಲ. ನಮಗೆ 1 ಬೌಲಷ್ಟು ಹಲಸಿನ ಬೀಜಕ್ಕೆ ಅರ್ಧ ಬೌಲಷ್ಟು ಕೊಬ್ಬರಿ ಬೇಕಾಗುತ್ತೆ. ಇವಾಗ ಹುರಿದಿಟ್ಕೊಂಡಿರೋಂಥ ಹಲಸಿನ ಬೀಜನ ಮೊದಲು ಪೌಡರ್ ಮಾಡಿ ಇಟ್ಕೊಳ್ಳೋಣ. ಹಲಸಿನ ಹಣ್ಣಿನ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ ಅಂತೇಳಿ ಹೇಳ್ತಾರೆ. ಸೊ ಹಲಸಿನ ಹಣ್ಣಿನ ಸೀಸನ್ ಇದ್ದಾಗ ಈ ಬೀಜದಿಂದ ಮಾಡ್ಬೋದಾದಂತಹ ಆಹಾರ ಪದಾರ್ಥಗಳನ್ನು ಮಾಡಿಕೊಂಡು ಅದರ ಹೆಲ್ತ್ ಬೆನಿಫಿಟ್ಸನ್ನು ಪಡ್ಕೋಬೋದು. ಇವಾಗ ನಾನು ಉಳಿದಿರುವಂಥ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ. ಹುರಿದಿಟ್ಕೊಂಡಿದ್ದಂತಹ ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಇಂಚಷ್ಟು ಬೆಲ್ಲ, 1 ಗಡ್ಡೆ ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ, ಹುರಿದಿಟ್ಕೊಂಡಿದ್ದಂತಹ ಒಣ ಕೊಬ್ಬರಿನೂ ಸಹ ಹಾಕ್ಕೊಂಡು ಇದನ್ನ ಇವಾಗ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು, ಚಟ್ನಿ ಪುಡಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.